ಇನ್ನು ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫಲವತ್ತತೆ ಪರೀಕ್ಷೆಗಳ ಮೇಲೆ 50% ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ. ತಡ ಯಾಕೆ? ಈಗಲೇ 9108910832ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮೇ 31, 2024 ಮಾತ್ರ. ನಾವು ಚಿಕ್ಕವರಿದ್ದಾಗ ಅವ್ರನ್ನ ನಮ್ಮ ದೇಶಕ್ಕೆ ಇರೋ ಸಮಸ್ಯೆ ಹೊರೆ ಅಂತ ನಮಗೆ ಹೇಳ್ಕೊಡ್ತಾ ಇದ್ರು. ನಾವು ಅವ್ರನ್ನ ಸಾಕ್ಬೇಕಲ್ಲ ಅಂತ ಗುಣಗ್ತಾ ಇದ್ರು. ಆದರೆ ಈಗ ಆ ಹೊರೆ ಎಲ್ಲಿಗೆ ಹೋಗಿ ಮುಟ್ಟಿದೆ ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅವರನ್ನು ನೋಡಿದ್ರೆ ನಮಗೆ ನಿಜಕ್ಕೂ ನಾಚಿಕೆಯಾಗುತ್ತೆ. ವಿ ಫೀಲ್ ಅಶೇಮ್ಡ್. ಅವ್ರನ್ನ ನೋಡಿದ್ರೆ ನಮಗೀಗ ನಾಚಿಕೆಯಾಗುತ್ತೆ. ಇದು ಪಾಕಿಸ್ತಾನ್ ಅನ್ನೋ ಅಣುಶಕ್ತ ದೇಶದ ಪ್ರಧಾನಿ ಇತ್ತೀಚೆಗೆ ಕೊಟ್ಟಿರೋ ಹೇಳಿಕೆ. ತಮ್ಮ ದೇಶದ ಹೀನಾಯ ಪರಿಸ್ಥಿತಿಯನ್ನು ನೆನಪಿಸಿಕೊಂಡು ತುಂಬಿದ ಸಭೆಯಲ್ಲಿ ಮಾತನಾಡ್ತಾ ಪಾಕ್ PM ಶಹಬಾಜ್ ಶರೀಫ್ ಈ ರೀತಿ ಅತ್ತುಬಿಟ್ಟಿದ್ದಾರೆ. ಬಾಂಗ್ಲಾ ಕಡೆಗೆ ಬೆರಳು ತೋರಿಸಿ ತಲೆ ತಗ್ಗಿಸಿದ್ದಾರೆ. ಹಾಗಿದ್ರೆ ಪಾಕ್ ಪ್ರಧಾನಿಯ ಈ ಪಶ್ಚಾತ್ತಾಪಕ್ಕೆ ಕಾರಣ ಏನು? ಮುಸ್ಲಿಂ ಜಗತ್ತಿನ ದೊಡ್ಡಣ್ಣ ಆಗಬೇಕು ಅಂಥೇಳಿ ಬರೀ ಅಣ್ವಸ್ತ್ರ ಒಂದನ್ನು ಹಿಡ್ಕೊಂಡು ಪರಿತಪಿಸ್ತಾ ಇರೋ ಪಾಕಿಸ್ತಾನ ವೇದಿಕೆಯಲ್ಲಿ ನಿಂತು ಗೋಳಾಡಿದ್ಯಾಕೆ? 50 ವರ್ಷದ ಹಿಂದೆ ಹುಟ್ಟಿದ ಬಾಂಗ್ಲಾ ಕಂಡು ಪಾಕಿಸ್ತಾನಕ್ಕೆ ಇಷ್ಟು ಹೊಟ್ಟೆ ಕಿಚ್ಚು ಯಾಕೆ? ಬನ್ನಿ ಪಾಕಿಸ್ತಾನದ ಈ ದುರಂತ ಕಥೆಯನ್ನು ನೋಡ್ತಾ ಹೋಗೋಣ. ಒಂದು ದೇಶ ನೆರೆಹೊರೆಯವರೊಂದಿಗೆ ದ್ವೇಷವನ್ನು ತಲೆಗೇರಿಸ್ಕೊಂಡ್ರೆ, ಬರೀ ಭಾರತ ವಿರುದ್ಧ ದ್ವೇಷವನ್ನೇ ತನ್ನ ಹುಟ್ಟು ಹಾಗೂ ಜೀವನ ಹಾಗೂ ಸಾವಿನ ಪ್ರಶ್ನೆಯನ್ನಾಗಿ ಮಾಡಿಕೊಂಡ್ರೆ ಯಾವ ರೀತಿ ಆ ದೇಶ ಹಾಳಾಗುತ್ತೆ? ನೆರೆಹೊರೆ ಜೊತೆಗೆ ಚೆನ್ನಾಗಿದ್ರೆ ಯಾವ ರೀತಿ ಉದ್ಧಾರ ಆಗಬಹುದು ಅನ್ನೋದಕ್ಕೆ ಬಾಂಗ್ಲಾ ಮತ್ತು ಪಾಕಿಸ್ತಾನಗಳು ಹೇಗೆ ನಿದರ್ಶನ ಅನ್ನೋದನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಭಾರತ, ಪಾಕಿಸ್ತಾನ್, ಬಾಂಗ್ಲಾ ಒಂದು ಕಾಲದಲ್ಲಿ ಅಖಂಡ ಭಾರತದ ಭಾಗವಾಗಿದ್ದ ಈ 3 ಪ್ರದೇಶಗಳು ಆನಂತರ ಹೋಳಾದವು. ಬಳಿಕ ಬಾಂಗ್ಲಾ ಉದಯವಾಗಿದ್ದೆಲ್ಲ ನಿಮಗೆ ಗೊತ್ತೇ ಇದೆ. ಹಾಗೆ ನೋಡಿದ್ರೆ ಈ 2 ಆಗೋಕೆ ಕಾರಣ ಪಾಕಿಸ್ತಾನದ ಭಾರತದ ಮೇಲಿನ ದ್ವೇಷನೇ. ಅದನ್ನು ಮುಂದೆ ನೋಡೋಣ. ಹೀಗೆ ಸ್ವತಂತ್ರ ಆಡಳಿತ ಶುರು ಮಾಡಿದ ಈ 3 ದೇಶಗಳು ನಿಮಗೆ ಗೊತ್ತಿದೆಯಲ್ಲ, 1971ರಲ್ಲಿ ಬಾಂಗ್ಲಾ ಹುಟ್ಟಿದ್ದಕ್ಕಿಂತ ಮುಂಚೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ 2 ಪಾಕಿಸ್ತಾನಗಳೇ ಆಗಿದ್ವು. ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಅಂತ ಕರೆಸ್ಕೊಳ್ತಾ ಇದ್ರು. 71ರಲ್ಲಿ ಭಾರತದ ಸಹಾಯದಿಂದ ಈ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಆಯಿತು. ಅದು ನಿಮಗೆ ಗೊತ್ತಿದೆ. ಹೀಗೆ ಸ್ವತಂತ್ರ ಆಳ್ವಿಕೆ ಶುರು ಮಾಡಿದ ಈ 3 ದೇಶಗಳು ಜಗತ್ತಿನ ಜೊತೆಗೆ ಅಭಿವೃದ್ಧಿಯ ದಿಕ್ಕಿನಲ್ಲಿ ಓಡಬೇಕಾಗಿತ್ತು. ಆದರೆ ಪಾಕ್ ಈ ದಾರಿಯನ್ನು ತುಳಿತಾ ದ್ವೇಷ ಬರೀ ದ್ವೇಷವನ್ನೇ ತುಂಬಿಕೊಂಡ ಪಾಕಿಸ್ತಾನ ಸಂಪೂರ್ಣ ವಿನಾಶದ ಕಡೆಗೆ ಹೆಜ್ಜೆಗಳನ್ನು ಹಾಕ್ತು. ಆ ದ್ವೇಷದ ದಾರಿ ಇವತ್ತು ಪಾಕಿಸ್ತಾನವನ್ನು ಎಲ್ಲಿಗೆ ತಂದು ನಿಲ್ಲಿಸಿದೆ ಅಂದರೆ, ತನಗಿಂತ 20 ವರ್ಷಗಳ ನಂತರ ಹುಟ್ಟಿದ ಬಾಂಗ್ಲಾಗಿಂತ ಹೀನಾಯ ಜೀವನ ಮಾಡ್ತಾ ಇದೆ. ಆರ್ಥಿಕತೆಯಿಂದ ಟೆಕ್ನಾಲಜಿ ತನಕ, ವ್ಯಾಪಾರದಿಂದ ರಾಜಕಾರಣ ತನಕ ಎಲ್ಲ ವಿಚಾರಗಳಲ್ಲೂ ಬಾಂಗ್ಲಾಗಿಂತ ಪಾಕ್ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಆರ್ಥಿಕ ಶಕ್ತಿ ಆಗ್ತಾ ಇದೆ ಬಾಂಗ್ಲಾ, ಹಣಕ್ಕೆ ಅಂಗಲಾಚ್ತಾ ಇದೆ ಪಾಕಿಸ್ತಾನ. ಸ್ನೇಹಿತರೆ, ಪಾಕ್ ಪ್ರಧಾನಿ ಇವತ್ತು ವೇದಿಕೆ ಮೇಲೆ ನಿಂತು ಗೊಳೋ ಅಂತ ಆಳೋಕೆ ಕಾರಣ ಬಾಂಗ್ಲಾದ ಬೆಳವಣಿಗೆ. 50 ವರ್ಷಗಳ ಹಿಂದೆ ಪಶ್ಚಿಮ ಪಾಕಿಸ್ತಾನದ ದೌರ್ಜನ್ಯ, ಒಂದು ರೀತಿ ಪಶ್ಚಿಮ ಪಾಕಿಸ್ತಾನದ ಪಂಜಾಬಿ ಪ್ರಾಬಲ್ಯದ ಸೇನೆಯ ದಬ್ಬಾಳಿಕೆಗೊಳಗಾಗಿ ಬಾಳ್ತಾ ಇತ್ತು ಬಾಂಗ್ಲಾ. ಇವತ್ತು ಪಾಕಿಸ್ತಾನಕ್ಕಿಂತ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತಿದೆ. ಪಾಕಿಗಳು ಬಾಂಗ್ಲಾವನ್ನು ಎಷ್ಟು ಶೋಷಣೆ ಮಾಡಿದ್ರು ಅಂದರೆ, ಅವರು ಸ್ವಾತಂತ್ರ್ಯವನ್ನು ಪಡೆದಾಗ ಇಡೀ ವಿಶ್ವದಲ್ಲಿ 2ನೇ ಅತಿ ಕಡು ಬಡ ದೇಶ ಅಂತ ಕರೆಸ್ಕೊಂಡಿದ್ರು. ಇಡೀ ವಿಶ್ವದ ಕಡು ಬಡ ದೇಶಗಳಲ್ಲಿ ಟಾಪ್ ಬಡ ರಾಷ್ಟ್ರಗಳಲ್ಲಿ 2ನೇ ಸ್ಥಾನದಲ್ಲಿದ್ದರು. ತಿನ್ನೋಕೆ ಅನ್ನ ಇರಲಿಲ್ಲ, ಕೈಗಾರಿಕೆಗಳಿರಲಿಲ್ಲ, ಪಾಳು ಬಿದ್ದ ಮನೆ ಹೇಗಿರುತ್ತೋ ಆ ರೀತಿ ಇತ್ತು ಬಾಂಗ್ಲಾ ಹುಟ್ಟಿದಾಗ. ಹಿಂಸಾಚಾರ, ಗಲಭೆ, ದೌರ್ಜನ್ಯ ಬಾಂಗ್ಲಾ ಅಸ್ತಿತ್ವಕ್ಕೆ ದೊಡ್ಡ ಸವಾಲಾಗಿತ್ತು. ಗೊತ್ತಿರಲಿ ಸ್ನೇಹಿತರೆ, ಆಗ ಪಾಕಿಸ್ತಾನದ ಮಿಲಿಟರಿ 30 ಲಕ್ಷ ಜನರನ್ನ ಹತ್ಯೆ ಮಾಡಿತ್ತು. 5 ಲಕ್ಷ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಲಾಗಿತ್ತು. ಯಾರೋ ತಂದೆನ ಕಳ್ಕೊಂಡಿದ್ರು, ಮತ್ತಾರೋ ವಾರಸುದಾರನ ಕಳ್ಕೊಂಡಿದ್ರು. ಇಡೀ ಬಾಂಗ್ಲಾ ದಿಕ್ಕೆಟ್ಟು ಸ್ಮಶಾನದ ರೀತಿ ಆಗೋಗಿತ್ತು. ಅವತ್ತಿನ ಪರಿಸ್ಥಿತಿಯಲ್ಲಿ 3 ವರ್ಷ ಸರ್ಕಾರ ಏನು ಮಾಡೋಕ್ಕಾಗಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಹಾಳಾಗಿತ್ತು. ಜಗತ್ತು ಬಾಂಗ್ಲಾವನ್ನು ಡಸ್ಟ್ಬಿನ್ ಅಂತ ಕರಿತಾ ಇತ್ತು. ಅಷ್ಟರ ಮಟ್ಟಿಗೆ ಬಾಂಗ್ಲಾ ಹಾಳು ಮಾಡಲಾಗಿತ್ತು. ಭಾರತ, ಬಾಂಗ್ಲಾ, ಪಾಕಿಸ್ತಾನ ಈ 3 ಸೇನೆಗಳ ಹೊಡೆದಾಟಕ್ಕೆ ಸಿಲುಕಿ ಸುದೀರ್ಘ ಯುದ್ಧವಂತೂ ನಡೆದು ಕೋಟ್ಯಂತರ ಜನ ಮನೆ ಕಳ್ಕೊಂಡಿದ್ರು. ನಾವು 1947ರಲ್ಲೇ ಸ್ವತಂತ್ರರಾದರೆ ಬಾಂಗ್ಲಾ 1971ರ ತನಕ ಪಾಕಿಗಳ ದರೋಡೆಗೆ ಒಳಗಾಗಿತ್ತು. ಇಲ್ಲಿಂದ ಕಚ್ಚಾ ಪದಾರ್ಥಗಳು ರಫ್ತಾಗಿ ಪಾಕ್ನಲ್ಲಿ ಕೈಗಾರಿಕೆಗಳು ನಿಲ್ತಾ ಇದ್ವು. ಒಟ್ಟಾರೆ ಬೆಂಗಾಲಿಗಳ ಬೆವರಿನ ಹಣವನ್ನು ತಿಂದು ಪಾಕಿಸ್ತಾನಿಯರು ಕೊಪ್ತಾ ಇದ್ರು. ಆದ್ರೀಗ ಕಂಪ್ಲೀಟ್ಲಿ ಎಲ್ಲ ಉಲ್ಟಾಗಿದೆ. ಪಾಕ್ ಹಣಕ್ಕಾಗಿ ಬೀದಿ ಅಲಿತಾ ಇದ್ರೆ ಬಾಂಗ್ಲಾ ಎಕನಾಮಿಕ್ ಪವರ್ ಆಗ್ತಾ ಇದೆ.
ಪಾಕನ್ನೇ ಹಿಂದೆ ಎಸೆದ ಬಾಂಗ್ಲಾ ಎಲ್ಲ ಮೀಟರ್ನಲ್ಲೂ ಅಣುದೇಶಕ್ಕಿಂತ ಶಕ್ತ. ಸ್ನೇಹಿತರೆ, ಪಾಕಿಸ್ತಾನದ ಒಟ್ಟು ವಿಸ್ತೀರ್ಣ 8,82,363 ಚದರ ಕಿಲೋಮೀಟರ್. ಅಂದರೆ ವಿಶ್ವದಲ್ಲೇ 33ನೇ ದೊಡ್ಡ ದೇಶ. ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಇಷ್ಟು ಕೂಡ ಇಲ್ಲ, ಅವ್ರದ್ದು ಒಂಚೂರು ಕಮ್ಮಿ ಆಗುತ್ತೆ. POK ಇದೆಯಲ್ಲ, ಅದು ಅವ್ರ ಭಾಗ ಅಲ್ಲ. ನಮ್ಮ ಕಾಶ್ಮೀರದ ಒಂದಷ್ಟು ಭಾಗವನ್ನು ಅವ್ರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರಲ್ಲ, ಈಗ ಅವರ ನಿಯಂತ್ರಣದಲ್ಲಿರೋ ಕಾಶ್ಮೀರ, ಅದನ್ನು ಕೂಡ ಸೇರಿಸಿದಾಗ ಅಷ್ಟಾಗುತ್ತೆ. ಆದರೆ ಬಾಂಗ್ಲಾ 1,48,460 ಚದರ ಕಿಲೋಮೀಟರ್ ಮಾತ್ರ ಇದೆ. ವಿಶ್ವದಲ್ಲಿ ಸೈಜ್ನಲ್ಲಿ 92ನೇ ಸ್ಥಾನಕ್ಕೆ ಬರುತ್ತೆ. ಪಾಕಿಸ್ತಾನಕ್ಕಿಂತ ಸುಮಾರು 6 ಪಟ್ಟು ಚಿಕ್ಕ ದೇಶ ಬಾಂಗ್ಲಾ. ಜನಸಂಖ್ಯೆ ತಗೊಂಡ್ರೂ ಕೂಡ ಬಾಂಗ್ಲಾದಲ್ಲಿ 16 ಕೋಟಿ ಇದ್ದರೆ ಪಾಕಿಸ್ತಾನದಲ್ಲಿ 24 ಕೋಟಿ ಜನಸಂಖ್ಯೆ ಇದೆ. ಮಾನವ ಸಂಪನ್ಮೂಲ, ನೈಸರ್ಗಿಕ ಸಂಪನ್ಮೂಲ ಎಲ್ಲದರಲ್ಲೂ ಬಾಂಗ್ಲಾಗಿಂತ ಪಾಕಿಸ್ತಾನದಲ್ಲೇ ಅಡ್ವಾಂಟೇಜ್ ಜಾಸ್ತಿ ಇದೆ. ಆದರೆ ಪಾಕಿಸ್ತಾನ ಅದನ್ನು ಸರಿಯಾಗಿ ಬಳಸ್ಕೊಂಡಿದೆಯಾ? ಸ್ನೇಹಿತರೆ, 50 ವರ್ಷಗಳ ಹಿಂದೆ ಹುಟ್ಟಿದ ಬಾಂಗ್ಲಾ GDP $455 ಬಿಲಿಯನ್ ರೀಚ್ ಆಗಿದೆ. GDPಯಲ್ಲಿ ಜಗತ್ತಿನ 35ನೇ ದೊಡ್ಡ ದೇಶ. ಅದೇ ಪಾಕಿಸ್ತಾನ ಕೇವಲ $340 ಬಿಲಿಯನ್. ಬಾಂಗ್ಲಾಗಿಂತ 11 ಸ್ಥಾನ ಹಿಂದೆ ಇದೆ. ಪಾಕಿಸ್ತಾನ ಜಗತ್ತಲ್ಲಿ 46ನೇ ಸ್ಥಾನಕ್ಕೆ ದೂಡಲ್ಪಡುತ್ತೆ. ಹಾಗೆ ಬಾಂಗ್ಲಾ GDP ಸುಮಾರು 8% ಗ್ರೋತ್ ಕಾಣ್ತಾ ಇದೆ. ಆದರೆ ಪಾಕಿಸ್ತಾನದ್ದು 4ಕ್ಕಿಂತ ಕಮ್ಮಿ ಇದೆ. ಬಜೆಟ್ನಲ್ಲೂ ಪಾಕಿಸ್ತಾನ ಬಾಂಗ್ಲಾ ತನಕ ಬಂದಿಲ್ಲ. ಮೊನ್ನೆ ಬಾಂಗ್ಲಾದವರು $71 ಬಿಲಿಯನ್ ಬಜೆಟ್ ಮಂಡಿಸಿದ್ದಾರೆ. ಆದರೆ ಪಾಕಿಗಳ ಬಜೆಟ್ ಗಾತ್ರ ಕೇವಲ $54 ಬಿಲಿಯನ್ ಮಾತ್ರ. ಅಷ್ಟೇ ಅಲ್ಲ, ಬಾಂಗ್ಲಾ ಹಣದುಬ್ಬರ 10% ಒಳಗೆ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಪಾಕಿಸ್ತಾನದ ಹಣದುಬ್ಬರ 30% ದಾಟಿದೆ. ಬಾಂಗ್ಲಾ ಜನರೇ ಶ್ರೀಮಂತ. ಹೌದು, ತಲಾ ಆದಾಯದಲ್ಲಿ ಬಾಂಗ್ಲಾ ವಿಶ್ವದಲ್ಲೇ 139ನೇ ಸ್ಥಾನವನ್ನು ಹೊಂದಿದ್ರೆ ಪಾಕಿಸ್ತಾನ 161ನೇ ಸ್ಥಾನಕ್ಕೆ ದೂಡಲ್ಪಟ್ಟಿದೆ. ಪಾಕಿಸ್ತಾನದವರ ತಲಾ ಆದಾಯ $1,471 ಮಾತ್ರ ಇದ್ರೆ ಬಾಂಗ್ಲಾದೇಶಿಯರ ತಲಾ ಆದಾಯ ಹೆಚ್ಚು ಕಮ್ಮಿ ಭಾರತೀಯರಷ್ಟಿದೆ, $2,528 ಇದೆ. 25 ವರ್ಷದ ಹಿಂದೆ ಬಾಂಗ್ಲಾ ಜನರ ರಕ್ತ ಹೀರಿದ ಪಾಕಿಸ್ತಾನಿಯರು ಇವತ್ತು ಬಾಂಗ್ಲಾದೇಶಿಯರಿಗಿಂತ ಬಡವರಾಗಿ ಬಾಳ್ತಾ ಇದ್ದಾರೆ. ಬಡತನ ಬಗ್ಗು ಬಡಿದಿದೆ ಬಾಂಗ್ಲಾ. ಕಳೆದ 50 ವರ್ಷಗಳಲ್ಲಿ ಬಾಂಗ್ಲಾ ತನ್ನ ಅರ್ಧದಷ್ಟು ಜನರಿಂದ ಬಡತನವನ್ನ ಹೋಗಲಾಡಿಸಿ ಅವರನ್ನ ಮೇಲಕ್ಕೆತ್ತಿದೆ. ಕಳೆದ 1 ದಶಕದಲ್ಲೇ ಬಾಂಗ್ಲಾದಲ್ಲಿ 1/3 ಭಾಗದಷ್ಟು ಜನ ಬಡತನದಿಂದ ಹೊರಗೆ ಬಂದಿದ್ದಾರೆ. 2006ರಲ್ಲಿ ಬಾಂಗ್ಲಾದಲ್ಲಿ ಪಾವರ್ಟಿ ರೇಟ್ 41.5% ಇತ್ತು. ಈಗ ಅದು 18.7% ಅಷ್ಟಕ್ಕೆ ಕುಸಿದಿದೆ. ಹುಟ್ಟುವಾಗ ಕಡುಬಡ ದೇಶವಾಗಿದ್ದ ಬಾಂಗ್ಲಾ ಇವತ್ತು ಲೋ ಇನ್ಕಮ್ ಕಂಟ್ರಿಯಿಂದ ಲೋವರ್ ಮಿಡಲ್ ಇನ್ಕಮ್ ಕಂಟ್ರಿ ಆಗಿದೆ. ಆದರೆ ಪಾಕಿಸ್ತಾನ 1998ರ ಟೈಮ್ನಲ್ಲಿ 30% ಪಾವರ್ಟಿ ರೇಟ್ ಹೊಂದಿತ್ತು. ಈಗ ಅದು 40%ಗೆ ಏರಿಕೆಯಾಗಿದೆ ಅನ್ನೋದು ವರ್ಲ್ಡ್ ಬ್ಯಾಂಕ್ ಹೇಳ್ತಿರೋ ಲೆಕ್ಕ. ಜೊತೆಗೆ ಪಾಕ್ನಲ್ಲಿ 8% ನಿರುದ್ಯೋಗ ದರ ಇದ್ರೆ ಬಾಂಗ್ಲಾದಲ್ಲಿ ಇದು ಹಂತ ಹಂತವಾಗಿ ಕಮ್ಮಿಯಾಗಿ 4%ಗೆ ಇಳಿದಿದೆ. 2011ರಿಂದ 2021ರ ನಡುವೆ ಬಾಂಗ್ಲಾದಲ್ಲಿ ಹತ್ತಿರ $4 ಬಿಲಿಯನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಹರಿದು ಬಂದಿದೆ. ಸಾವಿರಾರು ಹೊಸ ಜಾಬ್ಸ್ ಕ್ರಿಯೇಟ್ ಆಗಿದೆ. ಅಲ್ಲಿನ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅರ್ನ್ ಮಾಡ್ತಿದ್ದಾರೆ. ಕಂಪೇರ್ ಟು ಪಾಕಿಸ್ತಾನ್, ಮಹಿಳೆಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಬಾಂಗ್ಲಾದಲ್ಲಿದೆ. ಇವತ್ತು 60% ಬಾಂಗ್ಲಾ ಮಹಿಳೆಯರು ಕಾರ್ಮಿಕರಾಗಿ ದುಡಿತಾ ಇದ್ದಾರೆ, ದುಡ್ಡನ್ನು ಗಳಿಸ್ತಾ ಇದ್ದಾರೆ, ಕುಟುಂಬಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇಡೀ ಕುಟುಂಬ ನಿಧಾನಕ್ಕೆ ಈ ಕಾರಣದಿಂದಾಗಿ ಸಂಪದ್ಭರಿತ ಆಗ್ತಾ ಇದೆ. ನಿಮ್ಗೆ ಗೊತ್ತಿರಲಿ, 1977ರಲ್ಲಿ ಬಾಂಗ್ಲಾದಲ್ಲಿ ಕೇವಲ 6.5% ಮಾತ್ರ ಮಹಿಳೆಯರು ಸೆಕೆಂಡರಿ ಎಜುಕೇಷನ್ ಮಾಡ್ತಾ ಇದ್ರು. ಆದರೆ 2018ರ ಹೊತ್ತಿಗೆ ಅದು 72%ಗೆ ರೀಚ್ ಆಗಿದೆ. ಅಷ್ಟರ ಮಟ್ಟಿಗೆ ಬಾಂಗ್ಲಾ ಡೆವಲಪ್ ಆಗ್ತಾ ಇದೆ. ವಿದೇಶಿ ವಿನಿಮಯದಲ್ಲೂ ಮುಂದೆ. ಯಾವುದೇ ದೇಶದ ಆರ್ಥಿಕ ಪರಿಸ್ಥಿತಿ ಆರೋಗ್ಯಕರನ ಅನಾರೋಗ್ಯಕರನ ಅಂತ ಗೊತ್ತಾಗೋದು ಆ ದೇಶದ ವಿದೇಶಿ ವಿನಿಮಯದಿಂದ. ದೇಶದೊಳಗೆ ಎಷ್ಟೇ ತೊಂದರೆ ಇದ್ರೂ ಕೂಡ ಹೊರಗಿನಿಂದ ತರಿಸ್ಕೊಳ್ತೀವಿ ಅನ್ನೋ ಧೈರ್ಯ ಬರಬೇಕು ಅಂದರೆ ಅಲ್ಲಿ ಫಾರಿನ್ ರಿಸರ್ವ್ ಬೇಕಾಗುತ್ತೆ. ಆಪತ್ ಕಾಲದಲ್ಲಂತೂ ತುಂಬ ಇಂಪಾರ್ಟೆಂಟ್ ಇದು. ವಿಶೇಷವಾಗಿ ತೈಲದಂಥ ವಿಚಾರಗಳಿಗೆ ಹೊರದೇಶಗಳ ಮೇಲೆ ಡಿಪೆಂಡ್ ಆಗಿರೋ ಕಂಟ್ರೀಸ್ಗೆ ಫಾರೆಕ್ಸ್ ತುಂಬ ಇಂಪಾರ್ಟೆಂಟ್. ಈ ವಿಚಾರದಲ್ಲೂ ಬಾಂಗ್ಲಾ ತುಂಬ ಮುಂದೆ ಇದೆ ಪಾಕಿಸ್ತಾನಕ್ಕಿಂತ. ಬಾಂಗ್ಲಾದ ಫಾರೆಕ್ಸ್ ರಿಸರ್ವ್ $25 ಬಿಲಿಯನ್ ಇದ್ರೆ ಅದೇ ಪಾಕಿಸ್ತಾನದ್ದು ಸಾಲ ಮಾಡಿ 6, 7, 3, 4 ಇಲ್ಲಿ ಮೇಲೆ ಕೆಳಗೆ ಬೀಳ್ತಾ ಇರ್ತಾರೆ. ಅಷ್ಟು ದೊಡ್ಡ ದೇಶಕ್ಕೆ, ಅಷ್ಟು ದೊಡ್ಡ ಜನಸಂಖ್ಯೆಗೆ ಇದು ಚಿಲ್ಲರೆ ಫಾರೆಕ್ಸ್ ಇದು. ಇನ್ನೂ ಹೇಳಬೇಕು ಅಂದರೆ ನಿಮಗಾಗಲೇ ಹೇಳಿದಾಗೆ ಸಾಲ ಮಾಡಿ ಇಷ್ಟೆಲ್ಲ ಮಾಡ್ಕೊಂಡಿರೋದು. ಕೆಲವೇ ತಿಂಗಳ ಹಿಂದೆ ಪಾಕಿಸ್ತಾನದ ಹತ್ರ $1.5 ಬಿಲಿಯನ್ ಇಳಿದು ಹೋಗಿತ್ತು. ದಿವಾಳಿ ಸ್ಟೇಟ್, ಜಗತ್ತು ಬಂದು ಕಾಪಾಡಬೇಕೀಗ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿತ್ತು. ಆಮೇಲೆ ಜಗತ್ತು ಕಾಪಾಡಿ IMF, ಅರಬರು ಅವರು ಇವ್ರ ಹತ್ರ ಬೇಡಿ 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 ಈಗ ಒಂದು $5-7 ಬಿಲಿಯನ್ ನಡುವೆ ಮೇಲೆ ಕೆಳಗೆ ಆಗ್ತಾ ಇರ್ತಾರೆ. ಕೈಗಾರಿಕೆಯಲ್ಲೂ ಮಿಂಚಿನ ಓಟ. ಸ್ನೇಹಿತರೆ, ಪ್ರತಿಯೊಂದು ಕೈಗಾರಿಕಾ ಕ್ಷೇತ್ರವನ್ನು ಆ ದೇಶದ ಅಭಿವೃದ್ಧಿಯ ಎಂಜಿನ್ ಅಂತ ಗುರುತಿಸಲಾಗುತ್ತೆ. ಚೈನಾ, ಜಪಾನ್, ಜರ್ಮನಿಗಳೆಲ್ಲ ಅತಿಯಾಗಿ ಕೈಗಾರೀಕರಣಗೊಂಡೇ ಬೆಳೆದಿತು. ಆ ನಿಟ್ಟಿನಲ್ಲಿ ಬಾಂಗ್ಲಾ ಕೂಡ ಉತ್ತಮ ಪ್ರಗತಿ ಕಾಣ್ತಾ ಇದೆ. ಇದರಲ್ಲಿ ಪಾಕಿಸ್ತಾನದ ಅಂತರ ಎಷ್ಟಿದೆ ಅಂದರೆ ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಕೈಗಾರೀಕರಣ ಹೊಂದಿದ ರಾಷ್ಟ್ರಗಳಲ್ಲಿ ಬಾಂಗ್ಲಾಗೆ 24ನೇ ಸ್ಥಾನ ಇದೆ. ಪಾಕಿಸ್ತಾನ 39ನೇ ಪ್ಲೇಸ್ನಲ್ಲಿದೆ. ಜಗತ್ತಿನ ಅತಿದೊಡ್ಡ ಜವಳಿ ಉತ್ಪಾದಕ ದೇಶಗಳಲ್ಲಿ ಚೈನಾ, ಜರ್ಮನಿ ಬಳಿಕ ಬಾಂಗ್ಲಾಗೆ 3ನೇ ಸ್ಥಾನ ಇದೆ. ಇಂಟರ್ನೆಟ್ ಆಧಾರಿತ ಉದ್ಯೋಗದಲ್ಲಿ ಬಾಂಗ್ಲಾಗೆ 2ನೇ ಸ್ಥಾನ ಇದೆ. ಬಾಂಗ್ಲಾ 3ನೇ ಅತಿದೊಡ್ಡ ಸಿಹಿನೀರಿನ ಮೀನು ಉತ್ಪಾದಕ ರಾಷ್ಟ್ರ. ಮೇಕೆ ಮಾಂಸ ಉತ್ಪಾದನೆಯಲ್ಲಿ 5ನೇ ಸ್ಥಾನ, ಅಕ್ಕಿ ಉತ್ಪಾದನೆಯಲ್ಲಿ 4ನೇ ಸ್ಥಾನ, ಮಾವಿನ ಉತ್ಪಾದನೆಯಲ್ಲಿ 7ನೇ ಸ್ಥಾನ,
ತರಕಾರಿ ಉತ್ಪಾದನೆಯಲ್ಲಿ 3ನೇ ಸ್ಥಾನ, ಚರ್ಮದ ಉತ್ಪನ್ನಗಳ ರಫ್ತಲ್ಲಿ ಮತ್ತು ಸೆಣಬು ರಫ್ತಲ್ಲಿ ಬಾಂಗ್ಲಾ ಮೊದಲನೇ ಸ್ಥಾನದಲ್ಲಿದೆ. ಜೊತೆಗೆ ಬಾಂಗ್ಲಾ ಅತಿ ದೊಡ್ಡ ವರ್ಕ್ ಫೋರ್ಸ್ ಹೊಂದಿರೋ ದೇಶ ಕೂಡ ಹೌದು. ಇವತ್ತು ಬಾಂಗ್ಲಾದ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರ ಎಷ್ಟು ಬೆಳೆದಿದೆ ಅಂದರೆ ಸುಮಾರು $60 ಬಿಲಿಯನ್ ವಸ್ತುಗಳನ್ನು ಬಾಂಗ್ಲಾದವರು ಜಗತ್ತಿಗೆ ರಫ್ತು ಮಾಡ್ತಾರೆ. ಅದೇನು ಮಹಾ ಅಂತ ನೀವು ಕೇಳ್ಬೋದು. ಆದರೆ ಸ್ನೇಹಿತರೆ, ಇದೇ ಪಾಕಿಸ್ತಾನದವರು ರಫ್ತು ಮಾಡೋದು ಎಷ್ಟು ಗೊತ್ತಾ? ಕೇವಲ $35 ಬಿಲಿಯನ್ ಮೌಲ್ಯದ್ದು, ಅರ್ಧಕ್ಕರ್ಧ ಕಮ್ಮಿ ಬಾಂಗ್ಲಾಗಿಂತ. ಅಷ್ಟೇ ಅಲ್ಲ, ವ್ಯಾಪಾರಿ ಕೊರತೆ ಕೂಡ ಪಾಕಿಸ್ತಾನಕ್ಕೆ ಹೋಲಿಸ್ಕೊಂಡ್ರೆ ಬಾಂಗ್ಲಾ ಬೆಟರ್ ಇದೆ. $60 ಬಿಲಿಯನ್ ರಫ್ತು ಮಾಡೋ ಬಾಂಗ್ಲಾ $70 ಬಿಲಿಯನ್ ಆಮದು ಮಾಡಿಕೊಂಡ್ರೆ, $35 ಬಿಲಿಯನ್ ರಫ್ತು ಮಾಡೋ ಪಾಕಿಸ್ತಾನ $70 ಬಿಲಿಯನ್ ವಸ್ತುಗಳನ್ನು ಆಮದು ಮಾಡಿಕೊಳ್ತಾ ಇದೆ. ಪಾಕ್ ಜಗತ್ತಿನ ಮೇಲೆ ಎಷ್ಟು ಅವಲಂಬಿತವಾಗಿರೋ ರಾಷ್ಟ್ರ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಸೋಷಿಯಲ್ ಪ್ಯಾರಾಮೀಟರ್ಗಳಲ್ಲೂ ಕೂಡ ಬಾಂಗ್ಲಾ ಸಾಕಷ್ಟು ಮುಂದೆ ಇದೆ. ಪಾಕಿಸ್ತಾನಿಯರ ಸರಾಸರಿ ಜೀವಿತಾವಧಿ 66 ವರ್ಷ ಮಾತ್ರ ಹೋಗಿಬಿಡ್ತಾರೆ. ಬಾಂಗ್ಲಾದವರು 73 ವರ್ಷಗಳಿಗೂ ಹೆಚ್ಚಿನ ಕಾಲ ಬದುಕ್ತಾರೆ. ಪಾಕ್ ಲಿಟ್ರಸಿ 59% ಇದ್ರೆ ಬಾಂಗ್ಲಾ ಸಾಕ್ಷರತೆ 75%ಗೆ ರೀಚ್ ಆಗಿದೆ. ಪ್ರಾಥಮಿಕ ಶಾಲೆಗೆ ಹೋಗೋ 5 ರಿಂದ 12 ವರ್ಷ ವಯಸ್ಸಿನ ವಿದ್ಯಾರ್ಥಿಗಳ ಸಂಖ್ಯೆ ಬಾಂಗ್ಲಾದಲ್ಲಿ ಸುಮಾರು 100%ಗೆ ರೀಚ್ ಆಗ್ತಾ ಇದೆ. ಇವತ್ತು ಪತ್ರಿಕಾ ಸ್ವಾತಂತ್ರ್ಯದಿಂದ ಹಿಡಿದು ಬದುಕುವ ತನಕ ಬಾಂಗ್ಲಾ ಸಾಕಷ್ಟು ಮುಂದೆ ಇದೆ. ಬಾಂಗ್ಲಾ ಸ್ವತಂತ್ರಗೊಂಡಾಗ ಪಾಕಿಸ್ತಾನಕ್ಕಿಂತ 30 ವರ್ಷ ಹಿಂದೆ ಬಿದ್ದಿತ್ತು. ಆದರೆ ಈಗ ಪಾಸ್ಪೋರ್ಟ್ ಇಂಡೆಕ್ಸ್ನಿಂದ ಹಿಡಿದು ಬದುಕೋಕೆ ಸೇಫೆಸ್ಟ್ ದೇಶ ಅಂತ ಕರೆಸ್ಕೊಳ್ಳೋ ತನಕ ಎಲ್ಲ ಪ್ಯಾರಾಮೀಟರ್ಗಳಲ್ಲೂ ಬಾಂಗ್ಲಾ ಪಾಕಿಸ್ತಾನವನ್ನು ಹಿಂದಾಕಿ ತುಂಬ ದೂರ ಓಡಿದೆ. ಅಷ್ಟೇ ಅಲ್ಲ, ಬಾಂಗ್ಲಾದ ಓಟ ಇವತ್ತು ಯಾವ ಥರ ಇದೆ ಅಂದರೆ, ಏಷ್ಯಾದಲ್ಲಿ ಅತಿ ವೇಗವಾಗಿ ಬೆಳೀತಿರೋ ದೇಶಗಳ ಪಟ್ಟಿಯಲ್ಲಿ ಬಾಂಗ್ಲಾ ಮುಂಚೂಣಿಯಲ್ಲಿ ಬರುತ್ತೆ. ಅವರು ಭಾರತವನ್ನೂ ಮೀರಿ ಮುಂದೆ ಹೋಗ್ತಾರೆ ಅಂತ 3-4 ವರ್ಷಗಳ ಹಿಂದೆ IMF ಹೇಳಿತ್ತು. ಬಾಂಗ್ಲಾದೇಶದ ತಲಾವಾರು GDP ಮುಂದಿನ 5 ವರ್ಷಗಳಲ್ಲಿ ಭಾರತವನ್ನು ಮೀರಿಸುವ ನಿರೀಕ್ಷೆ ಇದೆ. 2021 ರಿಂದ 2026ರವರೆಗೆ GDPಯಲ್ಲಿ ಭಾರತದ ಬೆಳವಣಿಗೆ 49% ಇರುತ್ತೆ. ಆದರೆ ಬಾಂಗ್ಲಾದು ಇದೇ ಅವಧಿಯಲ್ಲಿ 59%ಗೆ ಏರಿಕೆಯಾಗುತ್ತೆ ಅಂತ ಹೇಳಿತ್ತು. ಕೊರೋನಾ ಬಂದ ಬಳಿಕ ಬಾಂಗ್ಲಾ ಓಟ ಸ್ವಲ್ಪ ಸ್ಲೋ ಆದರೂ ಕೂಡ 2011 ರಿಂದ 2019 ತನಕ ಬಾಂಗ್ಲಾ ಭರ್ತಿ 8.6% ಪ್ರತಿ ವರ್ಷ ಗ್ರೋ ಆಗ್ತಾ ಆರ್ಥಿಕತೆಯನ್ನ ಬೆಳೆಸ್ಕೊಂಡಿತ್ತು. ಈಗಲೂ ಕೂಡ ಹೆಚ್ಚು ಕಮ್ಮಿ ಅಷ್ಟೇ ಇದೆ. 2041 ಹೊತ್ತಿಗೆ ಬಾಂಗ್ಲಾ ಹೈ ಇನ್ಕಮ್ ದೇಶ ಆಗುತ್ತೆ ಅಂತ ತಜ್ಞರು ಅಂದಾಜು ಮಾಡ್ತಿದ್ದಾರೆ. ನಾವು ಭಾರತದವರು 2047ಕ್ಕೆ ಟಾರ್ಗೆಟ್ ಹಾಕೊಂಡ್ರೆ ಬಾಂಗ್ಲಾ 2041ಕ್ಕೆ ಅಭಿವೃದ್ಧಿ ಸಾಧಿಸ್ತೀವಿ ಅಂತ ಹೇಳ್ತಾ ಇದೆ. ಅಲ್ಲದೆ 2050ರ ವೇಳೆಗೆ ಅಂದರೆ ಇನ್ನು ಕೇವಲ 25 ವರ್ಷಗಳಲ್ಲಿ ಬಾಂಗ್ಲಾ GDP 2.5 ಟ್ರಿಲಿಯನ್ ಮುಟ್ಟುತ್ತೆ ಅಂತ ಅಲ್ಲಿನ ಸರ್ಕಾರ ಗೋಲ್ ಹಾಕೊಂಡಿದೆ. ಆದರೆ ಪಾಕಿಸ್ತಾನ ಪರಿಸ್ಥಿತಿಯನ್ನು ನಮಗಿಂತ ಚೆನ್ನಾಗಿ ಅವರ ಪ್ರಧಾನಿಗಳೇ ಹೇಳಿದ್ದಾರೆ. ಅನೇಕ ಸಲ ಓಪನ್ ಆಗಿ ತಮ್ಮ ದೇಶವನ್ನ ಭಿಕ್ಷುಕ ದೇಶ ಅಂತ ಅಲ್ಲಿನ ನಾಯಕರೇ ಕರ್ಕೊಂಡಿದ್ದಾರೆ. ಸ್ನೇಹಿತರೆ, ಪಾಕಿಸ್ತಾನ ಅಂದ್ರೆ ಶುದ್ಧತೆಯ ನಾಡು ಅನ್ನೋ ಮೀನಿಂಗ್ ಬರುತ್ತಂತೆ, ಅ ಪ್ಲೇಸ್ ಆಫ್ ಪ್ಯೂರ್ ಅಂತ. ಆದರೆ ಆ ಪ್ಯೂರ್ ಅನ್ನೋದು ಪಾಕ್ನ ಹೆಸರಲ್ಲಿದೆ ಹೊರತು ಅಲ್ಲಿನ ಸರ್ಕಾರಗಳು ಯಾವತ್ತೂ ಆ ಶುದ್ಧತೆಯ ಮನಸ್ಥಿತಿಯನ್ನ ಹೊಂದಿರಲೇ ಇಲ್ಲ. ಹುಟ್ಟಿದ್ದೇ ಭಾರತದ ವಿರುದ್ಧ, ಬೆಳೆದಿದ್ದೇ ಭಾರತದ ವಿರುದ್ಧ, ಬದುಕ್ತಿರೋದು ಕೂಡ ಭಾರತದ ವಿರುದ್ಧ, ಸತ್ತರೂ ಕೂಡ ಭಾರತದ ವಿರುದ್ಧ ಅನ್ನೋ ಮನಸ್ಥಿತಿಯಲ್ಲೇ ಬಾಳ್ತಾ ಇರೋ ಪಾಕಿಸ್ತಾನ ತನ್ನನ್ನು ಹಾಳು ಮಾಡಿಕೊಂಡು ಭಾರತಕ್ಕೂ ಕೂಡ ಒಂದು ಮುಳ್ಳು ರೀತಿ ಆಗೋಯ್ತು. ಇವತ್ತು ಬಾಂಗ್ಲಾದ ರೀತಿಯಲ್ಲೇ ದೊಡ್ಡ ನೇಬರ್ ಆಗಿರೋ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಕೊಂಡಿದ್ರೆ ಪಾಕಿಸ್ತಾನ ಏಷ್ಯಾದ ಮೇಜರ್ ಎಕನಾಮಿಕ್ ಹಬ್ ಆಗಿರ್ತಾ ಇತ್ತು. ಯಾಕಂದರೆ ಬಾಂಗ್ಲಾಗಿಂತ ಬೆಟರ್ ಜಿಯೋ ಲೊಕೇಶನ್ ಇದೆಯಲ್ಲ ಪಾಕಿಸ್ತಾನದ್ದು, ಅದಿರೋ ಜಾಗ ಬಾಂಗ್ಲಾಗಿಂತ ಬೆಟರ್ ಅಡ್ವಾಂಟೇಜ್ ಪಾಕಿಸ್ತಾನಕ್ಕಿತ್ತು. ಉಗ್ರರನ್ನ ಸಾಕೊಳ್ಳದೆ, ಈ ರೋಗ್ ಆರ್ಮಿಯನ್ನ ಶಕ್ತಿಶಾಲಿ ಮಾಡಿ ಬೆಳೆಸ್ಕೊಳ್ಳದೆ, ಭಾರತದೊಂದಿಗೆ ಫ್ರೆಂಡ್ಲಿಯಾಗಿ ಶತ್ರುಗಳ ಸಂಖ್ಯೆಯನ್ನು ಕಮ್ಮಿ ಮಾಡಿಕೊಂಡು ಪೂರ್ತಿ ಜೀವನವನ್ನು ಸೇನೆ ಸಾಕೋದಕ್ಕೇನೆ ಖರ್ಚು ಮಾಡದೆ ಹೋಗಿದ್ದಿದ್ರೆ ಇವತ್ತು ಪಾಕಿಸ್ತಾನ ಈ ಪರಿಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಆದರೆ ಪಾಕಿಸ್ತಾನಕ್ಕೆ ಏನಾದರೂ ಬುದ್ಧಿ ಬರುತ್ತಾ? ಅಲ್ಲಿನ ಪೊಲಿಟಿಕಲ್ ಲೀಡರ್ಗಳು ಈ ರೀತಿ ಬುದ್ಧಿ ಬರ್ತಿರೋ ಥರ ಆವಾಗವಾಗ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅವರೇನಾದರೂ ಕೂಡ ನಾವು ರಿಯಲ್ ಬಾಸ್ಗಳು, ಸರ್ಕಾರ ನಡೆಸೋರಲ್ರಿ ನಾವು ಪೊಲಿಟಿಷಿಯನ್ಸ್ ಅಂತ ಏನಾದರೂ ಕೂಡ ಬಾಲ ಬಿಚ್ಚೋಕೆ ಶುರು ಮಾಡಿದ್ರೆ ಪಾಕಿಸ್ತಾನದ ಸೇನೆ ಮತ್ತು ಎಸ್ಟಾಬ್ಲಿಷ್ಮೆಂಟ್ ಅಂತ ಕರೀತಾರೆ ಪಾಕಿಸ್ತಾನದಲ್ಲಿ, ಸೇನೆ, ISI, ಇಂಟೆಲಿಜೆನ್ಸ್ನವರು, ಅವರೆಲ್ಲ ಬಂದು ಈ ರಾಜಕಾರಣಿಗಳ ಬಾಲವನ್ನು ಕಟ್ ಮಾಡ್ತಾರೆ. ಆಮೇಲೆ ಅವ್ರನ್ನ ಡಸ್ಟ್ಬಿನ್ನಿಗೆ ಹಾಕಿಬಿಡ್ತಾರೆ, ಜುಟ್ಟು ಹಿಡಿದು ತಗೊಂಡೋಗಿ ಮುಚ್ಚಿಬಿಡ್ತಾರೆ ಮುಚ್ಚಳವನ್ನು. ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಬಂದು ಕೂರಿಸ್ತಾರೆ. ಪಾಕಿಸ್ತಾನ ಸೇನೆಗೆ ಏನು ಕೆಲಸ ಇದೆ? ಪಾಕಿಸ್ತಾನದ ಸಂಬಂಧ ಭಾರತದೊಂದಿಗೆ ಚೆನ್ನಾಗಿ ಆಗಿಬಿಟ್ರೆ ಪಾಕಿಸ್ತಾನ ಸೇನೆಯ ಮಹತ್ವ ಎಲ್ಲಿರುತ್ತೆ? ಅವ್ರು ಇಡೀ ದೇಶವನ್ನು ಕಂಟ್ರೋಲ್ ಮಾಡೋಕ್ಕೆ ಅವರಿಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಅವರ ಮಹತ್ವನೇ ಡೌನ್ ಆದರೆ. ಹಾಗಾಗಿ ಸದ್ಯಕ್ಕೆ ಯಾವುದೇ ಬದಲಾವಣೆಯ ನಿರೀಕ್ಷೆ ಪಾಕಿಸ್ತಾನದಿಂದ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಅಲ್ಲಿನ ಸೇನೆಗೆ ಉತ್ತರದಾಯಿತ್ವ ಇಲ್ಲ, ಉತ್ತರದಾಯಿತ್ವ ಇರೋ ರಾಜಕಾರಣಿಗಳಿಗೆ ಬಲ ಇಲ್ಲ. ಯಾಕಂದರೆ ಆ ಬಲ ಬರಬೇಕಾದ ನರವನ್ನು ಪಾಕಿಸ್ತಾನ ಸೇನೆ ಕಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.